ನಿಯೋಜಿತ ಅಭ್ಯರ್ಥಿಯಾಗಿರುವಂಥ ಮಾನ್ಯ ತುಕಾರಾಮ್ ಅವರನ್ನು ನಮ್ಮ AICC ಮತ್ತು KPCC ಮತ್ತು ಮುಖ್ಯಮಂತ್ರಿಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಯವರು ಮತ್ತು AICCಯ ಎಲ್ಲ ಅಧ್ಯಕ್ಷರನ್ನು ಒಳಗೊಂಡಂತೆ ಇವತ್ತು ಈ ಬಾರಿ ಈ ಚುನಾವಣೆ ಬಹುಶಃ ಈ ದೇಶ ಭಾಳಷ್ಟು ಚುನಾವಣೆಗಳನ್ನು ಕಂಡಿದೆ. ಆದರೆ ಈ 2024ನೇ ಲೋಕಸಭಾ ಚುನಾವಣೆ ಮಾತ್ರ ಈ ದೇಶಕ್ಕೆ ಭಾಳ ದೊಡ್ಡ ಮಟ್ಟದ ಒಂದು ಮುಂಚೂಣಿಯಾಗಿ ಹೊರಹೊಮ್ಮುವಂಥ ಒಂದು ಚುನಾವಣೆ ಆಗಿದೆ. ಅದಕ್ಕೆ ನಾವು ಕೂಡ ಈ ಬಾರಿ ನಮ್ಮ ಉಮೇದುವಾರಿಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಇಡೀ ಕರ್ನಾಟಕದ 28 ಕ್ಷೇತ್ರಗಳನ್ನು ಗೆಲ್ಲಬೇಕಂತೇಳಿ ಭಾಳಷ್ಟು ಅಳೆದು ತೂಗಿ ಈ ಬಾರಿ ನಾವು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಬಳ್ಳಾರಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಈ ದೇಶಕ್ಕೆ ಹೆಸರಾಗಿರುವಂಥ ಒಂದು ಬಳ್ಳಾರಿ ಕ್ಷೇತ್ರ. ಅದಕ್ಕೆ ನಿದರ್ಶನ ಅಂದರೆ 1999ರಂದು ಮಾನ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿಯಾಗಿರುವಂಥ ಸೋನಿಯಾ ಗಾಂಧಿ ಅವರು ಕೂಡ ಮೇಡಮ್ ಅವರು ಕೂಡ ಈ ಭಾಗದಿಂದ ಪ್ರತಿನಿಧಿಸಿ ಅವರು ಜಯಶೀಲರಾಗಿದ್ದರು. ಅಂಥ ಒಂದು ಕ್ಷೇತ್ರಕ್ಕೆ ಇವತ್ತು ಈ ಕ್ಷೇತ್ರವನ್ನು ಗೆಲ್ಲಲೇಬೇಕಂತೇಳಿ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿ ಇವತ್ತು ಈ ಪಕ್ಷದ ಗೆಲುವನ್ನು ಇವತ್ತು ನಮ್ಮ ಅಭ್ಯರ್ಥಿ ಗೆಲುವನ್ನು ಇವತ್ತು ನಾವು ಅನೇಕ ಬಾರಿ ನಾವೆಲ್ಲ ಶಾಸಕರು ಸೇರಿ ಹೇಳ್ತಾ ಇದ್ವಿ. ನಮ್ಮ AICC ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಮತ್ತು ನಮ್ಮ ರಾಹುಲ್ ಗಾಂಧೀಜಿಯವರಿಗೂ ಮತ್ತು ಸೋನಿಯಾ ಗಾಂಧೀಜಿಯವರಿಗೂ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇದರನ್ನು ಗೆಲುವನ್ನು ಕಾಣಿಸಿ ಅದರ ಉಡುಗೊರೆಯನ್ನು ಕೊಡ್ತೀವಿ ಅಂತೇಳಿ ಹಲವಾರು ಬಾರಿ ಹೇಳಿದ್ವಿ. ಇವತ್ತು ಕೂಡ ಅದೇ ಪ್ರಕಾರದಲ್ಲಿ ಕೂಡ ನಮ್ಮ ಉಮೇದುವಾರಿಯನ್ನು ಇವತ್ತು ಬಹುಶಃ ಕಳೆದ 4 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಇವತ್ತು ಯಾವುದೇ ಒಂದು ಕಳಂಕ ಇಲ್ಲದೇ ಒಂದು ಒಳ್ಳೆಯ ಸೌಮ್ಯದ ಅಭ್ಯರ್ಥಿಯಾಗಿ ಇವತ್ತು ಪರಿಶಿಷ್ಟ ಪಂಗಡದ ಕ್ಷೇತ್ರದಲ್ಲಿ ಇವತ್ತು ಈ ಮೀಸಲು ಕ್ಷೇತ್ರದಲ್ಲಿ ಮಾನ್ಯ ತುಕಾರಾಮ್ ಅವರನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದೆ. ಇವತ್ತು ಬಹುಶಃ ಈ ಜಿಲ್ಲೆಗೆ ಅನೇಕ ಬಾರಿ ಕೂಡ ನಾವು ಕಳೆದ ಸ್ವತಂತ್ರದಿಂದ ಹಿಡಿದು ಕೂಡ ಸ್ವತಂತ್ರ ಬಂದ ಮೇಲೆ ಅನೇಕ ಬಾರಿ ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲುವು ಕಂಡಿದ್ವಿ. ಆದರೆ ಕಳೆದ 3 ಬಾರಿ ಮಾತ್ರ ನಾವು ಗೆಲುವು ಕಾಣಲಿಕ್ಕೆ ಆಗಲಿಲ್ಲ. ಆದರೆ ಒಂದು ಬೈ ಎಲೆಕ್ಷನ್ನಲ್ಲಿ ಮಾತ್ರನೇ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಕಂಡಿದ್ವಿ. ಆದರೆ ಈ ಬಾರಿ ನಾವು ಪ್ರತ್ಯುತ್ತರಗಳನ್ನು ಯಾರಿದ್ದಾರೆ ನೋಡೋದಿಲ್ಲ. ಆದರೆ ಈ ಬಾರಿ ಮಾತ್ರ ನಾವು ಖಂಡಿತವಾಗಿ ಕೂಡ ಬಳ್ಳಾರಿಯ ಕಾಂಗ್ರೆಸ್ ಅಭ್ಯರ್ಥಿ ಮಾನ್ಯ ತುಕಾರಾಮ್ ಅವರನ್ನು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮೆಲ್ಲ ಶಾಸಕರದು ಮತ್ತು ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರಿದೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಮ್ಮ ಅಭ್ಯರ್ಥಿ ಬಗ್ಗೆ ಕೂಡ ಹೇಳಬೇಕಂದ್ರೆ ಇವತ್ತು ಭಾಳ ಸೌಮ್ಯ ಸ್ವಭಾವದವರು, ಅನೇಕ ಡಿಗ್ರಿಗಳನ್ನು ಪಡೆದು ಇವತ್ತು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾವಂತರಾಗಿ ಇವತ್ತು ಅವರ ಸೇವೆಯನ್ನು ಶಾಸಕರಾಗಿ 2008ರಿಂದ ಸತತ ಬಾರಿ ಗೆದ್ದು ಇವತ್ತು 4 ಬಾರಿ ಶಾಸಕರಾಗಿ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇವತ್ತು ಸಂಡೂರಿಗೆ ಮಾಡ್ತಾ ಇದ್ದರು. ಆದರೆ ಇವತ್ತು ಪಕ್ಷ ಅವರನ್ನು ನೋಡಿ, ಅವರ ಕಾರ್ಯವೈಖರಿಯನ್ನು ನೋಡಿ ಅವರಿಗೆ ಪಕ್ಷ ಕೊಡಬೇಕು, ಅವರಿಗೆ ಟಿಕೆಟ್ ಕೊಟ್ಟರೆ ಅವ್ರನ್ನ ಅಭ್ಯರ್ಥಿ ಮಾಡಿದ್ರೆ ಈ ಭಾಗದಲ್ಲಿ ಗೆಲುವು ಖಚಿತ ಅನ್ನುವಂಥ ನಿರ್ಧಾರದಿಂದ ಇವತ್ತು AICC ಮತ್ತು KPCC ನಿರ್ಧಾರ ಮಾಡಿ ಮಾನ್ಯ ತುಕಾರಾಮ್ ಅವರನ್ನು ಕೂಡ ಈ ಬಾರಿ ಕಣಕ್ಕಿಳಿಸಿದ್ದಾರೆ. ನಮಗೆ ಬಹುಶಃ ಇವತ್ತು ನಾನು ಅನೇಕ ಬಾರಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ನನ್ನ ಒಂದೇ ಜವಾಬ್ದಾರಿ ಅಲ್ಲ, ಅವಳಿ ಜಿಲ್ಲೆಗಳ ಸಚಿವರು ಮಾನ್ಯ ನಮ್ಮ ಜಮೀರ್ ಅಹಮದ್ ಅವ್ರ ಸಾಹೇಬರು ಕೂಡ ಮತ್ತು ಇವತ್ತು ಅನೇಕ ಜನರು, ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾಗದ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾಸೀರ್ ಹುಸೇನ್ ಅವರು ಇವತ್ತು CWCಯಲ್ಲಿ ಅವರು ಮೆಂಬರ್ ಆಗಿದ್ದಾರೆ. ಅವರನ್ನು ಒಳಗೊಂಡಂತೆ ಅವರ ಕ್ಷೇತ್ರ ಆಗಿದೆ ಇವತ್ತು. ಅವರೆಲ್ಲ ನಾವು ನಾಸೀರ್ ಹುಸೇನ್ ಅವರು, ಜಮೀರ್ ಅಹಮದ್ ಅವರು ಮತ್ತು ಈ ಕಳೆದ ಈ ಭಾಗದ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಸಂತೋಷ್ ಗೌಡ ಅವರು ಎಲ್ಲರೂ ಸೇರಿ ಅವರೆಲ್ಲರನ್ನ ದಿಗ್ಗಜರನ್ನು ಸೇರಿ ಒಳಗೊಂಡು ಇವತ್ತು ನಮ್ಮ ಶಾಸಕರನ್ನು ಒಳಗೊಂಡು ನಮ್ಮ ಅಭ್ಯರ್ಥಿಯನ್ನು ಖಂಡಿತವಾಗಿ ಗೆದ್ದು ಕಳಿಸ್ತೀವಿ ಅಂತೇಳಿ ಮಾನ್ಯ AICCಯಿಂದ ಮತ್ತು KPCCವರೆಗೂ ಕೂಡ ನಾವೆಲ್ಲರೂ ಕೂಡ ಮಾತು ಕೊಟ್ಟು ಬಂದಿದ್ದೀವಿ. ಅದೇ ರೀತಿಯಾಗಿ ನಮ್ಮೆಲ್ಲರ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಅನೇಕ ಬಾರಿ ಅನೇಕ ವಿಚಾರಗಳಲ್ಲಿ ಹೇಳ್ತಿರ್ತೀರಿ,
ಎಲ್ಲ ಪಕ್ಷಗಳಲ್ಲೂ ಒಡಕುಗಳು ಅಡುಕು ತೊಡಕುಗಳು ಇದ್ದೇ ಇರ್ತವೆ ಪ್ರತಿಯೊಂದು ಪಕ್ಷದಲ್ಲಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೇ ಅಡುಕು ತೊಡಕುಗಳಿದ್ರೆ ಕೂಡ ಇವತ್ತು ಚುನಾವಣೆ ಅಂತ ಬಂದ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡುವುದರಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಒಂದಾಗಿ ಈ ಭಾಗದ ನಮ್ಮ ಅಭ್ಯರ್ಥಿಯನ್ನು ಮಾನ್ಯ ತುಕಾರಾಮ್ ಸಾಹೇಬ್ರನ್ನ, ಮಾನ್ಯ ತುಕಾರಾಮ್ ಅವ್ರನ್ನ ಇವತ್ತು ಅಭ್ಯರ್ಥಿ ಅಂತೇಳಿ ಇವತ್ತು ಹೇಳ್ತಿದ್ದೀವಿ. ಬಹುಶಃ ಜೂನ್ 4ನೇ ತಾರೀಕು ಗೊತ್ತಾಗುತ್ತೆ ನಮ್ಮ ಅಭ್ಯರ್ಥಿ ನಮ್ಮ ಲೋಕಸಭೆ ಸದಸ್ಯರಾಗಿ ಡೆಲ್ಲಿಗೆ ಕಾಲಿಡ್ತಾರೆ ಅಂತೇಳಿ ಭಾಳ ದೊಡ್ಡ ನಂಬಿಕೆಯಿಂದ ನಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ತಮ್ಮೆಲ್ಲರ ಸಹಕಾರ ಕೂಡ ಭಾಳ ಬೇಕಾಗಿದೆ. ಇವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಇವತ್ತು ಅನೇಕ ವಿಚಾರಗಳನ್ನು ಬೆಳಕು ಚೆಲ್ಲೋದಕ್ಕೆ ತಮ್ಮ ಸಹಕಾರ ಭಾಳಷ್ಟಾಗಿದೆ. ಯಾಕಂದರೆ ಈಗಾಗಲೇ ಕೂಡ ಕೇಂದ್ರ ಸರ್ಕಾರದವರು ಕೇಂದ್ರವನ್ನು ನಡೆಸುವಂಥ ಈ ದೊರೆಗಳ ನಡೆಸುವಂಥ ಹಿಟ್ಲರ್ ಒಂದು ಪಾಲನೆಯನ್ನು ಮಾಡುವಂಥ ಕೇಂದ್ರ ಸರ್ಕಾರದಲ್ಲಿರುವಂಥ BJP ಸರ್ಕಾರ ಇವತ್ತು ಅನೇಕ ಕಾಂಗ್ರೆಸ್ಸೇತರನ್ನು ಅಂದರೆ BJPಯೇತರ ಇವತ್ತು ಯಾವ್ಯಾವ ಸರ್ಕಾರಗಳಿದಾವೋ ಆ ಸರ್ಕಾರಗಳನ್ನು ಇವತ್ತು ಆ ಮುಖ್ಯಮಂತ್ರಿಗಳಿಗೆ ಪದೇ ಪದೇ ಕಿರುಕುಳ ಕೊಟ್ಟು ಇವತ್ತು ಅನೇಕ ವಿಚಾರಗಳಲ್ಲಿ ED, CBI ಮತ್ತು ಅನೇಕ ಸಂಸ್ಥೆಗಳನ್ನು ಅವರ ಕೈಯಲ್ಲಿ ಇಟ್ಕೊಂಡು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವ್ರನ್ನ ಬಿಟ್ಟು ಇವತ್ತು ಮುಖ್ಯಮಂತ್ರಿಗಳಾದಂಥವ್ರನ್ನ ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಇವತ್ತು ಹಿಂಬಾಗಿಲಿನಿಂದ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಬಹುಶಃ ಈ ಭಾಗಕ್ಕೆ ಇವತ್ತು ಈ ಬಾರಿ ಈ ದೇಶಕ್ಕೆ 2024ನೇ ಚುನಾವಣೆ ಭಾಳಷ್ಟು ಗಂಭೀರವಾಗಿ ಪರಿಣಾಮಗೊಳ್ಳುತ್ತೆ. ಯಾಕಂದರೆ ಇಂಥ ಒಂದು ಸಂಸ್ಥೆಗಳನ್ನು ತೆಗೆದುಕೊಂಡು ಇವತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುವಂಥ ಒಂದು ಈ ಸರ್ಕಾರಕ್ಕೆ ಇವತ್ತು ಬುದ್ಧಿ ಕಲಿಸುವಂಥ ಒಂದು ಭಾಳ ದೊಡ್ಡ ಮಟ್ಟದ ಒಂದು ಸಮಯ ಇವತ್ತು ನಮ್ಗೆ ಸಿಕ್ಕಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಕೇಂದ್ರ ಸರ್ಕಾರದ ಮಾಡುವಂಥ ಹಿಟ್ಲರ್ ಪಾಲನೆಯನ್ನು ಕಿತ್ತು ಹೋಗಲಿಕ್ಕೆ ಇದೊಂದು ಸದಾವಕಾಶ ಅಂತ ಹೇಳಲಿಕ್ಕೆ ನಾನು ತಮ್ಮ ಮೂಲಕ ನಾನು ಬಯಸ್ತೀನಿ. ತಮ್ಮ ಒಂದು ಈ ಪ್ರಜಾಪ್ರಭುತ್ವವನ್ನು ಕಾಪಾಡುವುದರಲ್ಲಿ ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರೇ ಭಾಳ ದೊಡ್ಡ ಪಾತ್ರ ಆಗಿರುತ್ತೆ. ಇವತ್ತು ಇರುವಂಥದನ್ನ ಇರುವಂಗನೇ ಬೆಳಕು ಚೆಲ್ಲುವಂಥ ಒಂದು ಕೆಲಸ ತಾವು ಮಾಡಬೇಕಂತೇಳಿ ಮನವಿ ಮಾಡ್ತಾ, ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದೀನ ದಲಿತರ ಬಡವರ ಪರವಾಗಿರುವಂಥ ಪಕ್ಷ. ಇವತ್ತು ನಿಮ್ಮೆಲ್ಲರ ಜೊತೆಗೆ ಇವತ್ತು ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯವನ್ನು ಕೊಡುವಂಥ ಒಂದು ಪಕ್ಷ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಯಾರು ಜಾಸ್ತಿ ಮಾತಾಡ್ತಾರೋ ಅವ್ರ ಮೇಲೆ ಇಡಿಗಳು ಬಿಡ್ತಾರೆ, ಯಾರು ಸ್ವಲ್ಪ ಆ ಪಕ್ಷದ ಮೇಲೆ ವಿಮರ್ಶನೆ ಮಾಡ್ತಾರೋ ಅವ್ರ ಮೇಲೆ CBI ಬಿಡುತ್ತೆ. ಇಂಥ ಒಂದು ವ್ಯವಸ್ಥಿತವಾದಂಥ ಒಂದು ಪಿತೂರಿ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಬೆಳಕು ಚೆಲ್ಲಬೇಕಂತೇಳಿ ಕೇಳಿಕೊಂಡು ನಾವು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನೇ ಮೂಲತಂತ್ರ ಮಾಡಿಕೊಂಡು ಈ ಜಿಲ್ಲೆಯನ್ನು ಯಾವತ್ತೂ ಕೂಡ ಸದಾ ಸುಖ ಶಾಂತಿಯಿಂದ ಇಡುವಂಥ ಒಂದು ಕಾಂಗ್ರೆಸ್ ಪಕ್ಷದ ಜೊತೆಗೆ ತಾವೆಲ್ಲರೂ ಕೂಡ ಇರಬೇಕಂತೇಳಿ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಯವರು ಭಾಳ ಒಂದು ದೊಡ್ಡ ವಿಶ್ವಾಸದಿಂದ ಇವತ್ತು ಬಹುಶಃ ಮುಖ್ಯಮಂತ್ರಿಯವರು ಈ ನಾಡು ಕಂಡಂಥ ಅಪರೂಪವಾದಂಥ ಮುಖ್ಯಮಂತ್ರಿ, ಇವತ್ತು ದೀನ ದಲಿತರ ಬಡವರ ಪರವಾಗಿರುವಂಥ ಮುಖ್ಯಮಂತ್ರಿಯವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಚಾಣಕ್ಯ ಅಂತೇಳಿ ತಿಳಿದಿರುವಂಥ ಇಡೀ ದೇಶಕ್ಕೆ ಒಬ್ಬ ಅಧ್ಯಕ್ಷ ಯಾವ ರೀತಿ ಇರಬೇಕು, ಒಬ್ಬ ಪಕ್ಷವನ್ನು ಯಾವ ರೀತಿ ನಡೆಸಬೇಕಂತೇಳಿ ಇವತ್ತು ಚಾಣಕ್ಯನ ರೀತಿಯಲ್ಲಿರುವಂಥ ನಮ್ಮ ನಾಯಕ ನಮ್ಮ KPCC ಅಧ್ಯಕ್ಷರು ಅವರಿಬ್ಬರು ಕೂಡ ಒಂದು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಬಹುಶಃ 28ಕ್ಕೆ 28ರಲ್ಲಿ ಕೂಡ ಒಳ್ಳೆ ಅಭ್ಯರ್ಥಿಗಳನ್ನು ಹಾಕಿದ್ದಾರೆ. ಆದರೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು 28ಕ್ಕೆ 28 ಗೆಲ್ತೀವಿ ಅಂದರೆ ಭಾಳ ಅತಿಶಯೋಕ್ತಿ ಆಗುತ್ತೆ ಅಂತೇಳಿ ಆ ವಿಚಾರದಿಂದ ಅವ್ರು ಹೇಳಿದ್ದಾರೆ. ಖಂಡಿತವಾಗಿ ನನಗೆ ತಿಳಿದಂಗೆ ಕೂಡ ಇವತ್ತು ಸುಮಾರು 20 ಕ್ಷೇತ್ರದಲ್ಲಿ ನಾವು ಗೆಲ್ಲುವಂಥ ಇವತ್ತು ಅಭ್ಯರ್ಥಿಗಳನ್ನು ನಮ್ಮಲ್ಲಿದ್ದಾರೆ. ಇವತ್ತು ಸರ್ವೆ ಕೂಡ ಅದೇ ರೀತಿ ಮಾಡ್ತಾ ಇದೆ. ಇವತ್ತು 20 ಕ್ಷೇತ್ರದಲ್ಲಿ ಕೂಡ ಇವತ್ತು ನಮ್ಮ ಅಭ್ಯರ್ಥಿಗಳು ಗೆಲ್ಲುವಂಥ ಒಂದು ಶಕ್ತಿವಂತರಾಗಿ ಹೊರಹೊಮ್ಮುತ್ತಾರೆ ಅಂತೇಳಿ ಕೂಡ ತಾವೆಲ್ಲರೂ ಕೂಡ ನೋಡ್ತೀರಿ ನಮ್ಮ ಜೂನ್ 4ನೇ ತಾರೀಕು. ಸರ್, ಈಗ ಸರ್ವೆ ಏನು ತಮ್ಮ ಪಕ್ಷದಿಂದ ಮಾಡಿದ್ದೀರಾ ಅಥವಾ ಏನನ್ನು ಬೇರೆ ಮಾಡಿದ್ದಾರೆ ಸರ್? ಸರ್ವೆ ಅಂತ ಹೇಳಿದ್ರಲ್ವಾ? ನಮ್ಮ ಆಂತರಿಕ ಒಂದು ಸರ್ವೆಗಳನ್ನು ಇದು ಬಹುಶಃ ಇವತ್ತಲ್ಲ, ಕಳೆದ 6 ತಿಂಗಳಿಂದ ಕೂಡ ಒಂದು ವರ್ಷದಿಂದ ಹಿಂದೆ ಕೂಡ ನಾವು ಅಭ್ಯರ್ಥಿಗಳನ್ನು ಯಾವ ರೀತಿ ಕಣಕ್ಕಿಳಿಸ್ಬೇಕು, ಯಾವ ರೀತಿ ಗೆಲ್ಲಬೇಕು, ಯಾರು ಕೊಟ್ಟರೆ ಎಲ್ಲರೂ ಸಾಮೂಹಿಕವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಕಳೆದ ಒಂದು ವರ್ಷದಿಂದ ನಮ್ಮ ಪಕ್ಷದ ಆಂತರಿಕ ಒಂದು ಸರ್ವೆಗಳನ್ನು ಮಾಡಿಕೊಂಡು ಅಪೂರ್ವ ಸರ್ವೆಗಳನ್ನು ಮಾಡಿಕೊಂಡು ಇವತ್ತು ನಾವು ನಿರ್ಧಾರಕ್ಕೆ ಬಂದು ಈ 28 ಕ್ಷೇತ್ರದಲ್ಲಿ ಕೂಡ ನಾವು ಒಂದಾಗಿ ಹೋಗಿದ್ದೀವಿ. ಕಾಂಗ್ರೆಸ್ನವ್ರದ್ದು ಒಂದೇ ಸಲ ಯಡಿಯೂರಪ್ಪನವ್ರದ್ದು ವಿನ್ ಆಗಿರೋದು, ಈ ಸಲ ಅಷ್ಟು ಓವರ್ ಕಾನ್ಫಿಡೆನ್ಸ್ ನಿಮ್ಗೆ ಏನು ಕಾರಣ? ಖಂಡಿತವಾಗಿ ಕೂಡ ಇದು ಮಾನ್ಯ ಮಹೇಂದ್ರ ಸಾಹೇಬ್ರು ಕೇಳ್ದಂಗೆ ಕೂಡ ಇವತ್ತು ನಮಗೆ ಡಿಲಿಮಿಟೇಷನ್ ನಂತರ 2008 ನಂತರ
ಆಯೋಗ ಈ ಒಂದು ನಮ್ಮ ಡಿಲಿಮಿಟೇಷನ್ ಮಾಡಿದ ಮೇಲೆ ಇವತ್ತು ಬಹುಶಃ ಪುನರ್ವಿಂಗಡಣೆ ಆದಮೇಲೆ 2008ರಿಂದ ಕೂಡ ನಾವು ಗೆದ್ದಿಲ್ಲ. ಆದರೆ ಸತತವಾಗಿ ಕೂಡ ನಾವು ಭಾಳ ರೇಸಲ್ಲಿ ಬಂದಿದ್ವಿ. ಆದರೆ ಈ ಬಾರಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿ ಆದಂಥ ಶಿವಕುಮಾರ್ ಸಾಹೇಬರು, ಇವತ್ತು ಖರ್ಗೆ ಸಾಹೇಬರು ಎಲ್ಲ ಸೇರಿ ನಾವು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಲ್ಲ, 5 ಪಂಚ ಗ್ಯಾರಂಟಿಗಳನ್ನು, ಆ ಪಂಚ ಗ್ಯಾರಂಟಿಗಳು ಇವತ್ತು ರಾಜ್ಯದಲ್ಲಿ ಪ್ರತಿ ಮನೆಗೂ, ಪ್ರತಿ ಬಾಗಿಲಿಗೂ, ಪ್ರತಿ ಮಹಿಳೆಯರಿಗೂ ಇವತ್ತು ತಲುಪಿದೆ. ಅದೇ ಒಂದು ವಿಶ್ವಾಸದಿಂದ ನಾವು ಈ ಬಾರಿ ವಿಂಗಡಣೆ ಆಗಿದ ಮೇಲೆ ಈ ಬಾರಿ ನಾವು ಗೆಲ್ಲುವಂಥ ಒಂದು ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಯಾಕಂದರೆ ಇವತ್ತು ಬಹುಶಃ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಬಳ್ಳಾರಿ ಜಿಲ್ಲೆ ಅಖಂಡ ಜಿಲ್ಲೆ ಇದ್ದಾಗ 8 ತಾಲೂಕಲ್ಲಿ ಕೂಡ ನಾವು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದ್ವಿ. ಇವತ್ತು ಚಿಕ್ಕ ಜಿಲ್ಲೆ ಆದರೆ ಕೂಡ ನಮ್ಮ 4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿದ್ದೀವಿ. ಯಾಕಂದರೆ ನಾವು 5ನೇ ಕ್ಷೇತ್ರ ನಮ್ಮ ಸಿರುಗುಪ್ಪ ಕೂಡ ಬಳ್ಳಾರಿ ಜಿಲ್ಲೆಗೆ ಬರುತ್ತೆ, ಆದರೆ ಪಾರ್ಲಿಮೆಂಟಿಗೆ ಕೊಪ್ಪಳಕ್ಕೆ ಹೋಗುತ್ತೆ, ಆದರೆ ಅಲ್ಲಿ ಕೂಡ ಕಾಂಗ್ರೆಸ್ ಗೆದ್ದಿದ್ದೀವಿ. ಆ ರೀತಿಯಾಗಿ ನೋಡ್ಕೊಂಡು ಬಂದರೆ ಬಹುಶಃ ನಮಗೆ ಈ ಬಾರಿ ನಮ್ಮ ಪಂಚ ಗ್ಯಾರಂಟಿಗಳನ್ನು ನಮ್ಮ ಕೈ ಹಿಡಿಯುತ್ತೆ. ಪಂಚ ಗ್ಯಾರಂಟಿಗಳನ್ನು ನಾವು ಚುನಾವಣೆ ಪೂರ್ವದಲ್ಲಿ ಇವತ್ತು ನಾವು ಪ್ರಣಾಳಿಕೆಯಲ್ಲಿ ಯಾವ ರೀತಿ ಕೊಟ್ಟಿದ್ವೋ ಆ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಮಾತನ್ನು ಈ 1 ವರ್ಷದ ಒಳಗಡೆ ಇವತ್ತು ತೀರಿಸಿದ್ವಿ. ಅಂದರೆ ಯಾವುದಾದ್ರೂ ಒಂದು ಪಕ್ಷ ಇದೆ ಅಂದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ. ಚುನಾವಣೆಗಳಲ್ಲಿ ಕೊಟ್ಟಂಥ ವ್ಯವಸ್ಥೆಗಳನ್ನು, ಚುನಾವಣೆಗಳಲ್ಲಿ ಕೊಟ್ಟಂಥ ಭರವಸೆಗಳನ್ನು 5ಕ್ಕೂ 5 ರಾಜ್ಯದಲ್ಲಿ ಕೊಡಬೇಕಂತೇಳಿ, ಯಾಕಂದರೆ ರಾಜ್ಯದ ಬೊಕ್ಕಸಕ್ಕೆ ಭಾಳ ಭಾರವಾದರೂ ಕೂಡ ಇವತ್ತು ಪರವಾಗಿಲ್ಲ, ಅದನ್ನು ಅಡ್ಜಸ್ಟ್ ಮಾಡಬೇಕು. ನಮ್ಮ ಬಡವರಿಗೆ ಮಾತು ಕೊಟ್ಟಿದ್ವಿ, ಪ್ರತಿಯೊಬ್ಬ ಬಡವರು ಯಾರು ಕೂಡ ಹಸುವಿನಿಂದ ಮಲಗಬಾರ್ದು ಅಂತೇಳಿ ಏನು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ವಲ್ಲ, ಆ ಗ್ಯಾರಂಟಿಗಳೇ ನಮ್ಮ ಪಕ್ಷಕ್ಕೆ ಶ್ರೀರಕ್ಷೆಯಾಗಿ ಬರುತ್ತೆ. ಅದರಿಂದಲೇ ನಾವು ಈ ಬಾರಿ 2024ನೇ ಚುನಾವಣೆಯಲ್ಲಿ ಲೋಕಸಭೆ ಅಭ್ಯರ್ಥಿಯನ್ನು ಗೆಲ್ಸಿ ಕಳಿಸುತ್ತೆ ಅಂತ ದೊಡ್ಡ ವಿಶ್ವಾಸ ಇದೆ. ಕೂಡ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ಕೊಂಡಿಲ್ಲ, ಅಭ್ಯರ್ಥಿಯನ್ನ ಆಕ್ಚುಲಿ ನಮ್ಮ ಸಂಡೂರ್ನಂದೇ ನಾನು ಹೇಳ್ತೀನಿ, ಅಭ್ಯರ್ಥಿಯನ್ನ ಘೋಷಣೆ ಆಗಲಾರ್ದಂತ ಸಂದರ್ಭದಲ್ಲಿ ಇವತ್ತು ಸಂಡೂರಿನ ಅಂದ್ರೆ ಆ ಭಾಗದ ಶಾಸಕರಾಗಿದ್ದಕ್ಕೇನೆ ಇವತ್ತು ಆ ಭಾಗದ ಒಬ್ಬ ಜನಪ್ರತಿನಿಧಿ ಆಗಿದ್ರು. ಅವರು ಕೂಡ ನಮ್ಮ ಮಾನ್ಯ ಸಂತೋಷ್ ಲಾಡ್ ಅವರು ಕೂಡ ಅಲ್ಲಿಂದ ಶಾಸಕರಾಗಿದ್ರು. ಅವರು ಮತ್ತೆ ಎಲ್ಲಿ ಈ ಭಾಗದ ಜನರು ಎಲ್ಲಿ ಸ್ವಲ್ಪ ಬೇರೆ ಬೇರೆ ಅರ್ಥ ತೆಗೆದುಕೊಳ್ತಾರೆ ಅಂತೇಳಿ ಅವತ್ತು ಒಂದು ಸಭೆ ಮಾಡಿದ್ದಾರೆ. ಆ ಸಭೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ, ಯಾಕಂದರೆ ಒಂದು ಕ್ಷೇತ್ರದಲ್ಲಿ ಮಾಡಿದಾಗ ನನ್ನ ಉಸ್ತುವಾರಿ ನನ್ನ ಗಮನ ಕೂಡ ತಂದಿದ್ರು ಅವರು. ಆಯಿತು ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಆದಮೇಲೆ ನಾವು ಚುನಾವಣೆಯಲ್ಲಿ ನಮ್ಮ ಪ್ರಕ್ರಿಯೆ ಇರುತ್ತೆ, ಅದನ್ನು ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇರುವಂಥ ಪಕ್ಷ, ಅದರಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಕೊಂಡ ಮೇಲೆ ನಾವು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ. ಅದರಿಂದನೇ ಇವತ್ತು ಪ್ರೆಸ್ ಮೀಟ್ ಮೂಲಕ ನಾವೆಲ್ಲ ಕೂಡ ಒಂದಾಗಿ ನಾವು ಕೆಲಸ ಮಾಡ್ಕೊಂಡು ಲೋಕಸಭಾ ಸ್ಪರ್ಧೆ ಮಾಡಲಿಕ್ಕೆ ಆಸಕ್ತಿ ಇರಲಿಲ್ಲ, ಪಕ್ಷದ ವರಿಷ್ಠರು ಒತ್ತಾಯಪೂರ್ವಕವಾಗಿ ಅಭ್ಯರ್ಥಿಯನ್ನು ಹಾಕಿದಾರನ್ನ ಅಭಿಪ್ರಾಯ ಕೇಳಿಬರ್ತಾರೆ. ಇಲ್ಲ, ಖಂಡಿತವಾಗಿಯೂ ಇದು ಯಾವುದೂ ಕೂಡ ಇಲ್ಲ. ಇವತ್ತು ಲೋಕಸಭೆ ಅಭ್ಯರ್ಥಿಯಾಗಿ ನಮ್ಮ AICCಯಿಂದ, ನಮ್ಮ ಪಕ್ಷದ ವತಿಯಿಂದ, KPCCಯಿಂದ ಮಾನ್ಯ ಮುಖ್ಯಮಂತ್ರಿಯವರು ನಿರ್ಧಾರ ತೆಗೆದುಕೊಂಡ ಮೇಲೆ ತುಕಾರಾಮ್ ಅವರನ್ನು ಕಣಕ್ಕೆ ಇಳಿಸ್ಬೇಕಂತ ಹೇಳಿದಾಗ ಯಾರಾದರೂ ಕೂಡ ಅದಕ್ಕೆ ತಲೆ ಬಾಗಲೇಬೇಕು. ತುಕಾರಾಮ್ ಅವ್ರ ಜಾಗದಲ್ಲಿ ಬೇರೊಬ್ಬರು ನಾಗೇಂದ್ರ ಅಂತ ಬಂದರೆ ಕೂಡ ಅಲ್ಲಿ ಕೂಡ ನಾನು ಕೂಡ ಕಂಟೆಸ್ಟ್ ಮಾಡ್ತಾಯಿದ್ದೆ. ಇವತ್ತು ನನ್ನ ಸ್ಥಾನದಲ್ಲಿ ಬೇರೆ ಯಾರೋ ಒಬ್ಬರು ಕಾರ್ಯಕರ್ತರಿಗೆ ಇನ್ನು ಹಲವಾರು ಜನ ಇದ್ದರು, ಅವರೆಲ್ಲರೂ ಕೂಡ ಯಾರಿಗೆ ಕೊಟ್ಟರು ಕೂಡ ನಾವು ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ರೆ ಆ ಜವಾಬ್ದಾರಿಯಿಂದ ಇವತ್ತು ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ನಾವೆಲ್ಲ ಕೂಡ ಶಾಸಕರೆಲ್ಲ ಸೇರಿ, ನಮ್ಮ ಪಕ್ಷದ ಹಿರಿಯರೆಲ್ಲ ಸೇರಿ ಇವತ್ತು ಯಾರನ್ನ ಅಭ್ಯರ್ಥಿ ಮಾಡಿ ಕಳಿಸಿದಾಗ ಅವ್ರ ತಲೆಬಾಗಿ ಆ ಪಕ್ಷಕ್ಕೆ ಕೆಲಸ ಮಾಡಲೇಬೇಕು ಅನ್ನುವಂಥ ನಿರ್ಧಾರದಿಂದ ಮಾನ್ಯ ತುಕಾರಾಮ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಅದು ಪ್ರಿಪೇರ್ ಆಗಿದ್ದಾರೆ ಅನ್ಸುತ್ತೆ. ಯಾಕಂದರೆ ಯಾವತ್ತು ತುಕಾರಾಮ್ ಅವರು ಅಂತ ಅಭ್ಯರ್ಥಿ ಅಂತ ಹೇಳ್ಕೊಡ್ಲೇ ಅವ್ರಿಗೆ ನಡಕ ಶುರುಕ ಆಗಿದೆ. ಈಗ ತುಕಾರಾಮ್ ಅವರು ಆ ಕ್ಷೇತ್ರಕ್ಕೆ ಸೀಮಿತ ಆಗಿದ್ರು ಸರ್. ಶಶಿ ಒಂದು ನಿಮಿಷ, ಇಲ್ಲೇ ಶಶಿ ಕಾಣ್ತಾ ಇಲ್ಲ, ಕಾಣ್ತಾ ಇಲ್ಲ. ಒಂದು ನಿಮಿಷ ಶಶಿ, ನರಸಿಂಹಮೂರ್ತಿ ಅವರು ST ಸಮುದಾಯದ ನಾಯಕರು ಒಂದು ಸಂದೇಶ ಕೊಟ್ಟರು ಸರ್. ಇಬ್ಬರು ಕೂಡ ST ಸಮುದಾಯದ ನಾಯಕರು. ತುಕಾರಾಮ್ ಗೆದ್ದು ಸೋತ್ರೆ ಅವ್ರಿಗೆ ನಷ್ಟ ಇಲ್ಲ, MLA ಉಳಿತಾರೆ ಅವರು. ನಾನು ST ಸಮುದಾಯದ ನಾಯಕ, ನಾನು ಸೋತ್ರೆ ಮನೆಗೆ ಹೋಗ್ತಿದ್ದೆ ಅಂತ ಒಂದು ST ಸಮುದಾಯಕ್ಕೆ ಒಂದು ಸಂದೇಶ ಕೊಟ್ಟರು ಸರ್. ನೀವು ಗೆಲ್ಲಿಸ್ರಿ ಅಂತ ಹೇಳಿ ಸರ್. ಖಂಡಿತವಾಗಿ ಅವರು ಒಂದು ತಂತ್ರಗಾರಿಕೆ, ಅದನ್ನು ಇವತ್ತು ಅವರು ಒಂದು ಸಿಂಪತಿ ಇಲ್ಲಿ ಈ ಕ್ಷೇತ್ರದಲ್ಲಿ ಆಲ್ರೆಡಿ ಸೋತಿದ್ದಾರೆ ಅವರು. ಅವ್ರಿಗೆ ಬಹುಶಃ ಯಾವತ್ತೂ ಕೂಡ ಸೋಲನ್ನು ಖಂಡಿತಿಲ್ಲ. ಅವರು 2099ರಲ್ಲಿ ಮಾತ್ರನೇ ಅವರಿಗೆ ಅವಕಾಶ ಇತ್ತು, ಸೋಲಾಗಿತ್ತು. ಆದಮೇಲೆ ಸತತವಾಗಿ ಅವ್ರು ಗೆದ್ಕೊಂಡು ಬಂದಿದ್ರು.
ಆದರೆ ಮನುಷ್ಯ ಯಾವತ್ತೂ ಕೂಡ ಒಂದು ಎತ್ತರಕ್ಕೆ ಹೋದ್ಮೇಲೆ ಕೆಳಗೆ ಇಳಿಲೇಬೇಕಾಗುತ್ತೆ. ಅದು ನಮ್ಮ ಪ್ರಕೃತಿಯ ನಿಯಮ. ಅದು ಆ ರೀತಿ ಅವರು ವೋಟ್ಗಳನ್ನು ಮತಗಳನ್ನು ಹಾಕ್ಲಿಕ್ಕೆ ಅವರೊಂದು ಪ್ಲಾನ್ ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ರಾಜ್ಯದ ಜನ ಇವತ್ತು ಅವ್ರು ಗೆದ್ರೆ ಈ ಯೋಜನೆಗಳು ಬರ್ತಾವೆ ಅವ್ರಿಗೆ. BJP ಅವ್ರು ಗೆದ್ರೆ ಇಂಥ ಯೋಜನೆಗಳ ಕೊಡೋಕ್ಕಾಗುತ್ತಾ? ಅವರು ಮನೆ ಮನೆಗೆ ತಲುಪಿಸೋಕ್ಕಾಗುತ್ತಾ? ಇವತ್ತು ನಮ್ಮ ತುಕಾರಾಮ್ ಸಾಹೇಬರು ಗೆದ್ರೆ ಈ 5 ಗ್ಯಾರಂಟಿಗಳು ಇನ್ನಷ್ಟು ಬೇರೆ ಗ್ಯಾರಂಟಿಗಳು ಆ್ಯಡ್ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಬೇರೆ ಬೇರೆ ಗ್ಯಾರಂಟಿಗಳನ್ನು ಇನ್ನಷ್ಟು ನಮ್ಮ ರಾಜ್ಯದ ಜನತೆಗೆ ಏನು ಬೇಕನ್ನುವಂಥ ವಿಚಾರಗಳನ್ನು ಕೊಡುವಂಥದ್ದು. ನಾವು ಕರ್ನಾಟಕದ ಎಲ್ಲ ಗೆದ್ರೆ, ಕರ್ನಾಟಕ ರಾಜ್ಯದ ಎಲ್ಲ BJP ನಮ್ಮ ಸಂಸದರು ನಮ್ಮ ಅಭ್ಯರ್ಥಿಗಳು ಗೆದ್ರೆ ಇನ್ನಷ್ಟು ಜನಗಳಿಗೆ ಕೊಡುವಂಥದ್ದು. ಕಾಂಗ್ರೆಸ್ಗೆ ಗೆದ್ರೆ, BJP ಸೋತ್ರೆ ಈ ಭಾಗದಲ್ಲಿ 28 ಕ್ಷೇತ್ರಗಳಲ್ಲಿ ಗೆದ್ರೆ ನಮ್ಮ ಸರ್ಕಾರ ಜನಗಳಿಗೆ ಇನ್ನಷ್ಟು ಸಹಕಾರ ಮಾಡುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಆನಂದ್ ಸಿಂಗ್ ಅವರು ಯಾವತ್ತೂ ನಮ್ಮ ಪಕ್ಷದಲ್ಲಿ ಇದರ ಗೊತ್ತಿಲ್ಲ ನನಗೆ. ಅವರಾಗಲೇ ನಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷ ಸೇರಿಕೊಂಡು ಅವರು ಅಲ್ಲಿ ಮಂತ್ರಿಯಾಗಿ ಮತ್ತು ಸೋತಿದ್ದಾರೆ ಅವರು. ಆದರೆ ಇವತ್ತು ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನು ಯಾವುದು ಕೂಡ ನಮ್ಮ ಪಕ್ಷದ ಆಂತರಿಕ ವಿಚಾರಗಳು ಬಹಿರಂಗವಾಗಿ ಆಗೋದಿಲ್ಲ ಮತ್ತು ಯಾವುದೇ ಒಂದು ಷರತ್ತುಗಳು ಇರಲ್ಲ. ಎಲ್ಲರೂ ಕೂಡ ಅವಕಾಶಗಳು ಇದ್ದೇ ಇರುತ್ತೆ. ಇವತ್ತು ಆನಂದ್ ಸಿಂಗ್ ಅವರಿಗೆ ಅದನ್ನು ಯಾರು ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ಅದನ್ನು ಮಾನ್ಯ ತುಕಾರಾಮ್ ನಾನು ಮೊದಲೇ ಹೇಳಿದೆ, ನಮ್ಮ ಪತ್ರಿಕಾ ಪ್ರಾರಂಭದಲ್ಲೇ ಹೇಳಿದೆ ನಾನು ಅವರ ಕ್ಯಾರೆಕ್ಟರ್ ಏನು, ಅವರು ಎಷ್ಟು ವಿದ್ಯಾವಂತರಿದ್ದಾರೆ, ಅವರು ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂತೇಳಿ. ಇವತ್ತು ತುಕಾರಾಮ್ ಅವರು ಅಲ್ಲಿ ಅಭ್ಯರ್ಥಿ ಅಲ್ಲ. ಇವತ್ತು ನನ್ನ ಕ್ಷೇತ್ರಕ್ಕೆ ಬಂದರೆ ನಾಗೇಂದ್ರನೇ ಪಾರ್ಲಿಮೆಂಟ್ ಅಭ್ಯರ್ಥಿ. ಇವಾಗ ನಮ್ಮ ಕಂಪ್ಲಿ ಕ್ಷೇತ್ರಕ್ಕೆ ಬಂದರೆ ಗಣೇಶ್ ಅವರೇ ಅಲ್ಲಿ ಅಭ್ಯರ್ಥಿ. ಇಲ್ಲಿ ನಮ್ಮ ಸಿಟಿಗೆ ಬಂದರೆ ನಾರಾ ಭರತ್ ರೆಡ್ಡಿ ಅವರೇ ಅಭ್ಯರ್ಥಿ ಅಂತೇಳಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ. ಇವತ್ತು ನಮ್ಮ ಪಕ್ಷದ ಸಿಂಬಲ್ ಇವತ್ತೇನು ನಮ್ಮ ಗುರುತಿದೆ ಅದೇ ಅಭ್ಯರ್ಥಿ ಇವತ್ತು. ಅದಕ್ಕಾಗಿಯೇ ನಾವೆಲ್ಲರೂ ಕೂಡ ಸೇರಿ ಇವತ್ತು ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಬಳ್ಳಾರಿ ಜಿಲ್ಲೆಯ 8 ತಾಲೂಕಲ್ಲಿ ಕೂಡ ಮಾನ್ಯ ತುಕಾರಾಮ್ ಅವರು ಚಿರಪರಿಚಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ನಾನು. ಅವೆಲ್ಲ ಕೂಡ ಇವತ್ತು ಈಗಾಗಲೇ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣಗಳಿದೆಯಲ್ಲ, ಅದನ್ನೆಲ್ಲ ಕೂಡ ನಾವು ಬಹಿರಂಗವಾಗಿ ನ್ಯಾಯಾಲಯದಲ್ಲಿ ಇದ್ದಾಗ ಅದನ್ನೆಲ್ಲ ಕೂಡ ಚರ್ಚೆ ಮಾಡೋದಂಥದ್ದಾಗೋದಿಲ್ಲ. ಜನಾರ್ದನ್ ರೆಡ್ಡಿ ಅವರಿಗೆ ಆ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕಂತೇಳಿ ಬಯಸಿದ್ದೀನಿ ನಾನು. ನೋಡು, ಪಕ್ಷ ಯಾವುದೇ ಇದ್ರೂ ಕೂಡ ಒಬ್ಬ ಸ್ನೇಹಿತನಾಗಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ವಿ. ಅವ್ರಿಗೆ ಒಳ್ಳೇದಾಗಬೇಕಂತೇಳಿ ಬಯಸಿದ್ದೀನಿ ಹೊರತು ನನ್ನಿಂದ ಅವ್ರಿಗೆ ನಮ್ಮ ಪಕ್ಷದಿಂದ ಆಗಲಿ ನಮ್ಮ ಬೇರೆ ಇದರಿಂದಾಗಲಿ ಕೆಟ್ಟದಾಗಬೇಕಂತೇಳಿ ಬಯಸಿದವನಲ್ಲ. ಇವತ್ತು ಅವ್ರಿಗೆ ಒಳ್ಳೇದಾಗಬೇಕಂತೇಳಿ ನಾನು ಬಯಸಿದ್ದೀನಿ. 32 ಕೇಸ್ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಪಟ್ಟಿಯಲ್ಲಿ ಅಷ್ಟಿಲ್ಲ ಸಂಖ್ಯೆ, ಅದು 32 ಅದು ಹೇಳಕ್ ಬರೋದಿಲ್ಲ. ಯಾಕಂದ್ರೆ 32 ಇದಾವೆ, 4 ಇದಾವೆ, ಅದನ್ನೆಲ್ಲ ತಾವೇ ತೆಗೆದುಕೊಳ್ಬೋದು. ನನ್ನ ಬಗ್ಗೆ ಕೂಡ ಇವತ್ತು ನಾನು ಚುನಾವಣೆಯಲ್ಲಿ ಅದಕ್ಕೆಲ್ಲ ಕೊಟ್ಟಿದ್ದೀನಿ. ಅದಕ್ಕೆ ಕೆಲವು ಸುಳ್ಳು ಮಾಹಿತಿಗಳಿಗೆ ನಾನು ಅದನ್ನು ಕೊಡೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ನಮ್ಮ ಮಿತ್ರರು. ಮುಖ್ಯಮಂತ್ರಿಯವರು ಅದು ಈ ಭಾಗದ ಬಹಳ ದೊಡ್ಡ ಒಂದು ಕನಸಾಗಿರುವಂಥ ಜೀನ್ಸ್ ಪಾರ್ಕಿಗೆ ಮುಖ್ಯವಾಗಿ ನಮ್ಮ ರಾಹುಲ್ ಗಾಂಧೀಜಿಯವರು ಅದನ್ನು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಸುಮಾರು ಒಂದು 50,000 ಕೋಟಿ ಈ ಬಾರಿ ಹೊರೆಯಾಗಿ ನಮಗೆ ಬರ್ತಾ ಇದೆ. ಇದನ್ನು ಅಡ್ಜಸ್ಟ್ ಮಾಡಿ ಈ ಬಾರಿ ನೆಕ್ಸ್ಟ್ ಬಾರಿ ಅದನ್ನು ಜೀನ್ಸನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಕೂಡ ನಮ್ಮ ಬಜೆಟಲ್ಲಿ ಕೂಡ ಆಯೋಗದಲ್ಲಿ ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಏನಾಗ್ತದೆ ಸರ್, ಅದನ್ನು ತಾವು ಸಚಿವರಾದ್ಮೇಲೆ ಕೆಲವು ವಿಚಾರಗಳಲ್ಲಿ ತಾವು ಗಂಭೀರವಾಗಿ ಪರಿಗಣಿಸಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ನಿಮ್ಗೆ ಗಮನಕ್ಕೆ ತಂದಿದೆ ರಾಜ್ಯೋತ್ಸವದ ವಿಚಾರವಾಗಿ ಇಲ್ಲಿ ಬಳ್ಳಾರಿ ಜಿಲ್ಲೆಯವರಿಗೆ ಒಂದು ಕೊಡಲಿಲ್ಲ. ಮೊನ್ನೆ ಅಕಾಡೆಮಿಗಳೆಲ್ಲ ಆಯ್ಕೆ ಆದವು. ಬಳ್ಳಾರಿ ಹೆಸರ ಮೇಲೆ ಯಾರೋ ಬೆಂಗಳೂರಾಗಿರೋರು ಎಲ್ಲೆಲ್ಲ ಕೆಲಸ ಮಾಡೋದನ್ನ ಆಯ್ಕೆ ಆಗ್ತದೆ. ಈಗ ಅದ್ರ ಬಗ್ಗೆ ಯಾವತ್ತು ಬೇರೆ ಜಿಲ್ಲೆಗಳಲ್ಲಿ ನಾವು ನಮ್ಮ ರಿಪೋರ್ಟರ್ ಜೊತೆ ಮಾತಾಡಿದಾಗ ಅವ್ರು ಕುಂತ್ಕೊಂಡು ಯಾರು ಇಲ್ಲಿ ಅರ್ಹತೆ ಇದೆ ಅವ್ರನ್ನ ಹಿಡ್ಕೊಂಡು ಅವ್ರಿಗೆ ಅಕಾಡೆಮಿ ಮೆಂಬರ್ಗಳು ಮಾಡೋದು, ಅಧ್ಯಕ್ಷರು ಮಾಡೋದೆಲ್ಲ ಮಾಡ್ತಾರೆ. ಬಟ್ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಏನೂ ಆಗಲ್ಲ ಆಗ್ತಾರೆ. ಇಲ್ಲ, ಈ ಬಾರಿ ನಾವು ವಾಲ್ಮೀಕಿ ಪ್ರಶಸ್ತಿಗಳನ್ನು ಕೂಡ ನಾವು ಕೊಟ್ಟಿದ್ವಿ. ಕೆಲವು ವಿಚಾರಗಳಲ್ಲಿ ಕೆಲವು ಜಿಲ್ಲೆಗಳಿಗೆ ಒಂದೊಂದು ಪ್ರಶಸ್ತಿ ಸಿಕ್ಕಾಗ ಇನ್ನೊಂದು ಜಿಲ್ಲೆಗಳಿಗೆ ಅವಕಾಶ ಕೊಡುವಂಥದ್ದು ಒಂದಿದೆ. ಇವತ್ತು ಇತಿಮಿತಿಗಳಲ್ಲಿ ಅವರಿಗೆ 10, 8 ಕೊಡೋದಂದು ಇರುತ್ತೆ. ಅಲ್ಲ, ಅಲ್ಲಿ ಅವರು ಯಾವ ರೀತಿ ಅದಕ್ಕೊಂದು ಕ್ರೈಟೀರಿಯಾ ಇರುತ್ತೆ. ಬಳ್ಳಾರಿ ಜಿಲ್ಲೆ ನಿರ್ಲಕ್ಷ್ಯ ಮಾಡಿದಾಗ ಇಬ್ಬರದು ಈ ಸರಿ ಏನಾಯ್ತು, ಕಲ್ಯಾಣ ಕರ್ನಾಟಕದಲ್ಲಿ SSLC ಮಕ್ಕಳಿಗೆ ಮಾತ್ರ ವೆಬ್ ಕ್ಯಾಮ್ರಾ ಹಾಕಿದ್ರು, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹಾಕಲಿಲ್ಲ.
ಅಲ್ಲ ನಮ್ಮ ಬಳ್ಳಾರಿ ಜಿಲ್ಲೆ ಮಕ್ಕಳು ಮಾತ್ರ ಕಾಪಿ ಹೊಡಿತಾರ? ಇಲ್ಲ, ಖಂಡಿತವಾಗಿ ಆ ರೀತಿ ಅಂತಲ್ಲ. ಇವತ್ತು ಇಲ್ಲಿನ ಸಿಇಒಗಳು ಇವತ್ತು ಅಲ್ಲ, ಖಂಡಿತವಾಗಿ ಕೂಡ ವೆಬ್ ಕ್ಯಾಮ್ರಾ ಹಾಕೊಳ್ಳಿ ಬಿಡಿ, ಅದ್ರಲ್ಲಿ ಏನ್ ತಪ್ಪಿದೆ? ಅದು ಬೇರೆ ಕಡೆ ಯಾಕೆ ಹಾಕಲ್ಲ? ಹಾಕ್ತಾರೆ. ಅದನ್ನು ಕೂಡ ಒಂದೊಂದು ಹಂತದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಕೂಡ ಹಾಕೊಂಡು ಬರ್ತಾರೆ. ಇವತ್ತು ಅದನ್ನು ಪ್ರಾಯೋಗಿಕವಾಗಿ ಬಳ್ಳಾರಿಯಿಂದಲೇ ಶುರು ಮಾಡಿದ್ದಾರೆ. ಕೆಲವುದ್ರಲ್ಲಿ ಹಾಕಿಲ್ಲ ಇನ್ನ. 7 ಜಿಲ್ಲೆ ಅಂದ್ರೆ ಉಡುಪಿ, ದಕ್ಷಿಣ ಕನ್ನಡ ಆ ಕಡೆಯಿಂದ ಕೇಸ್ ಬರಲಿ, ಅಂದ್ರೆ ಬಳ್ಳಾರಿ ಜಿಲ್ಲೆಯ ಇಲ್ಲ ನೋಡಿ, ನಮ್ಮ ಕರ್ನಾಟಕ ಯಾವತ್ತೂ ಕೂಡ ರೀಸನ್ ವೈಸ್ ನಡೀತಾ ಇರುತ್ತೆ. ಇವತ್ತು ನಮ್ಮ ಕರ್ನಾಟಕ ಯಾವತ್ತೂ ಕೂಡ ರೀಸನ್ ವೈಸ್ ಆಗಿ ರಿಸಲ್ಟ್ ಬರ್ತಾ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.